ಫ್ಯಾಮಿಲಿ, ಎಲ್ರಿಗೂ ನಮಸ್ಕಾರ. ಯಾದವ್ಸ್ ಫ್ಯಾಮಿಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಬೀನಿಸ್ ಬಸ್ಸಾರು. ಮುದ್ದೆ ಜೊತೆ ಬಸ್ಸಾರಿದ್ದರೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವತ್ತು ಬೀನಿಸ್ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದುಕೊಂಡಿರುವಂಥ ಬೀನಿಸ್ನ ಕುಕ್ಕರ್ಗೆ ಹಾಕೊತಾ ಇದ್ದೀವಿ. ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಸಬ್ಸಿಗೆ ಸೊಪ್ಪನ್ನ ಹಾಕೊತಾ ಇದ್ದೀವಿ. 1 ಗ್ಲಾಸ್ನಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕ್ಕೊತಾ ಇದ್ದೀವಿ. ನಾವು ಹಾಕ್ಕೊಂಡಿರುವಂಥ ತರಕಾರಿ ಪ್ರಮಾಣ ಸ್ವಲ್ಪ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ. 2 ವಿಜಿಲ್ ಆಗೋಷ್ಟು ಬೇಯಿಸ್ಕೊಬೇಕು. 2 ವಿಜಿಲ್ ಆದಮೇಲೆ ನಾವು ಇದರಲ್ಲಿರುವಂಥ ನೀರನ್ನ ತೆಗಿಬೇಕು, ಬಸ್ಕೊಬೇಕು. ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಇದು. ನಾವು ಹಾಕಿರುವಂಥ ಬೇಳೆ ಆಗಲಿ, ಬೀನಿಸ್, ಸಬ್ಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಆದಮೇಲೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಈರುಳ್ಳಿ 1 ಗಡ್ಡೆಯಷ್ಟು, ಟೊಮ್ಯಾಟೊ, ಜೀರಿಗೆ, ಕಾಳು ಮೆಣಸು, ಹುಣಸೆ ಹಣ್ಣು, ನಾವು ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಬೀನಿಸ್, ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ, ಸ್ವಲ್ಪ ನೀರು ರುಬ್ಬಕ್ಕೆ. ಇದು ಚೆನ್ನಾಗಿ ರುಬ್ಬಬೇಕು, ಒಂದು ಸ್ಮೂತ್ ಪೇಸ್ಟ್ ಥರ ಆಗಬೇಕು. ಇದು ಪಾತ್ರೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ, 2 ಚಮಚದಷ್ಟು. ಎಣ್ಣೆ ಆದಮೇಲೆ ಸಾಸಿವೆ ಅರ್ಧ ಚಮಚದಷ್ಟು, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು ಮತ್ತು ನಾವು ರುಬ್ಕೊಂಡಿರುವಂಥ ಖಾರ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಇದು ಹಾಕ್ಕೊಂಡಾದ್ಮೇಲೆ ಸಾಂಬಾರು ಖಾರದ ಪುಡಿ ಹಾಕ್ಕೋಬೇಕು. ಸಾಂಬಾರು ಖಾರದ ಪುಡಿ ಹಾಕಿದ್ಮೇಲೆ ಸಾಂಬಾರು ತುಂಬ ಚೆನ್ನಾಗಿ ಕುದಿಬೇಕು. ನಾವು ಹಾಕಿರೋಂಥ ಖಾರ ಮಸಾಲ ಆಗಲಿ ಅಥವಾ ರುಬ್ಬಿರೋ ಅಂಥ ಖಾರ ಆಗಲಿ ಎಲ್ಲನೂ ಚೆನ್ನಾಗಿ ಕುದಿಬೇಕು. ಇಲ್ಲಿಗೆ ಬಸ್ಸಾರು ರೆಡಿ ಆಗುತ್ತೆ. ಬೀನಿಸ್ ಸಬ್ಸಿಗೆ ಸೊಪ್ಪಿನ ಪಲ್ಯ ನೋಡೋಣ. ಈಗ ಪಲ್ಯಕ್ಕೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀವಿ, 1.5 ಚಮಚದಷ್ಟು. ಎಣ್ಣೆ ಆದಮೇಲೆ ಸಾಸಿವೆ ಮತ್ತು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಬರಬೇಕು. ಈಗ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಬೇಯಿಸಿಟ್ಕೊಂಡಿರುವಂಥ ಬೀನಿಸ್, ಸಬ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ನಾವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಏನು ಅಂದರೆ ನಾವು ಹಾಕಿರೋವಂಥ ಎಲ್ಲ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಇಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು.